ಹಲೋ ಸ್ನೇಹಿತರೆ, ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಪ್ರತಿದಿನ ಹೊಸ ಹೊಸ ಪ್ರೊಫೈಲ್ಸ್ನ ಡೀಟೇಲ್ಸನ್ನು ಅಪ್ಲೋಡ್ ಮಾಡುತ್ತಾ ಇರುತ್ತೇವೆ. ನಿಮಗೆ ಯಾವ ಪ್ರೊಫೈಲ್ಸ್ನ ಡೀಟೇಲ್ಸ್ ಬೇಕು ಅನಿಸಿದರೂ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆನಂತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಓಕೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವರ ಹೆಸರು ನೇತ್ರಾವತಿ. ವಯಸ್ಸು 36 ವರ್ಷ ತುಂಬಿದೆ. ಊರು ಬನ್ನಿಕೊಪ್ಪ, ಹಾವೇರಿ ಹತ್ತಿರ ಬರುತ್ತದೆ. ವಿದ್ಯಾಭ್ಯಾಸ PUC ಮುಗಿಸಿದ್ದೇನೆ ಎಂದು ಹೇಳಿದ್ದಾರೆ. ಗಂಡ ಒಬ್ಬ ಬಿಸ್ನೆಸ್ ಮ್ಯಾನ್. ಎದೆ ಸ್ವಲ್ಪ ದೊಡ್ಡ ಗಾತ್ರ ಇದ್ದಾವೆ ಎಂದು ಹೇಳಿಕೊಂಡಿದ್ದಾರೆ. ಮಕ್ಕಳು 2 ಇದ್ದಾವೆ ಎಂದು ಹೇಳಿದ್ದಾರೆ. ಇವರ ತೂತು 3 ಇಂಚು ಅಗಲ ಇದೆ ಅಷ್ಟೇ ಎಂದು ಹೇಳಿದ್ದಾರೆ. ಹಾಗೆ ಅವರು ಹೇಗಿದ್ದಾರೆ ಮತ್ತು ಅವರ ತೂತು ಹೇಗಿದೆ ಎಂದು ಕೂಡ ತಿಳಿಸಿದ್ದಾರೆ. ಕೆಂಪಾದ ನನ್ನ ಒಂದು ಮೈಬಣ್ಣ ಮತ್ತೆ ಜೇನಿನ ರಸ ತುಂಬಿರುವಂತಹ ನನ್ನ ತುಟಿಗಳು. ಯಾರೇ ಮೊದಲಿಗೆ ಮನೆಗೆ ಬಂದರೂ ಅಲ್ಲಿಗೆ ಕಣ್ಣು ಹೋಗುವಂತಹ ಇದೆ. ನಡೆದರೆ ಬಳುಕುವಂತಹ ಸುಂದರವಾದ ಸೊಂಟ. ಮತ್ತೆ ಹಿಂದಗಡೆಯಿಂದ ನೋಡಿದರೆ ಕುಕ್ಕುವ ಹಂಡು. ಸುಂದರವಾದ ತೂತ ಓಪನ್ ಆದಾಗ ಅರಳಿದ ತಾವರೆಯ ಕಮಲದ ಹೂವಿನ ತರಹ ಕಾಣುತ್ತದೆ ನೋಡಿ ಎಂದು ಹೇಳಿದ್ದಾರೆ. ಸುರಂಗ ತಣ್ಣಗೆ ಆದಾಗ ಮಾತ್ರ ರಸ ಹೊರಗೆ ಬರಲ್ಲ, ಬಿಸಿಯಾದಾಗಲೇ ಅಲ್ಲಿಂದ ತುಂಬಿ ತುಳುಕುತ್ತದೆ. ಆ ಮೂಡ್ ಇರುವವರು ಮಾತ್ರ ಬನ್ನಿ ಎಂದು ಹೇಳಿದ್ದಾರೆ. ಹಾಗೆ ಅವರಿಗೆ ಇಷ್ಟವಾಗುವ ಗಂಡಿನ ಗುಣಗಳನ್ನು ಸಹ ತಿಳಿಸಿದ್ದಾರೆ. ಸ್ನೇಹಿತರೆ, ನಿಮ್ಮ ವಯಸ್ಸಿಗೆ ತಕ್ಕಂತೆ ನಿಮ್ಮ ಸಾಮಾನಿನ ಉದ್ದ ಇರಬೇಕು, ಇಲ್ಲ ಅಂದರೂ ಪರವಾಗಿಲ್ಲ, ಬನ್ನಿ ನಾನು ಒಪ್ಪಿಕೊಳ್ಳುತ್ತೇನೆ ಎಂದು ಹೇಳಿದ್ದಾರೆ. ಸ್ವಲ್ಪ ನಾನು ನಿಮ್ಮ ಸಾಮಾನು ನೋಡಿದರೆ ನನಗೆ ರಾಡಿನ ತರಹ ನೆಟ್ಟಗೆ ಕಾಣಬೇಕು, ಯಾಕೆಂದರೆ ತೂತು ಸ್ವಲ್ಪ ಗಟ್ಟಿಯಾಗಿದೆ, ಅದನ್ನು ಸೀಳಿಕೊಂಡು ಆಳದವರೆಗೆ ಹೋಗಬೇಕು, ಆದುದರಿಂದ ನಿಮ್ಮ ಸಾಮಾನು ಉದ್ದ ಇರಬೇಕು ಎಂದು ಹೇಳಿದ್ದಾರೆ. ಮತ್ತೆ ನಾನು ಬೇಜಾರಿನಲ್ಲಿದ್ದಾಗ ನೀವು ನನ್ನ ಹತ್ತಿರದಲ್ಲಿಯೇ ಇದ್ದು ನನ್ನ ನಗಿಸುವ ಪ್ರಯತ್ನವನ್ನು ಮಾಡಬೇಕು. ನೀವು ನೋಡಲು ಅಷ್ಟೊಂದು ಸುಂದರ ಇಲ್ಲ ಅಂದರೂ ಪರವಾಗಿಲ್ಲ, ಮನೆಗೆ ಬರಬಹುದು, ನಾನು ಕರೆದುಕೊಳ್ಳುತ್ತೇನೆ, ಓಕೆನಾ ಎಂದು ಹೇಳಿದ್ದಾರೆ. ಮಾಡುವ ಸಮಯದಲ್ಲಿ ನಾನು ಹೇಗೆ ಹೇಳುತ್ತೇನೋ ಹಾಗೆ ಕೇಳಬೇಕು, ಹಾಗಿದ್ದರೆ ಮಾತ್ರ ಬನ್ನಿ ಎಂದು ತಿಳಿಸಿದ್ದಾರೆ. ಹೀಗೆ ಮಾಡಿದರೆ ಒಳ್ಳೆಯ ಸುಖ ಕೊಡುತ್ತೇನೆ ಎಂದು ಹೇಳಿದ್ದಾರೆ. ಒಂದು ದಿನದಲ್ಲಿ 1 ಗಂಟೆಯಂತೆ 2 ಸಲ ತೂತನ್ನು ಕೊಟ್ಟು ಸುಮ್ಮನೆ ಆಗುತ್ತೇನೆ, ಆದರೆ ಅನುಭವ ಇಲ್ಲದವರಿಗೆ ಹೇಗೆ ಮಾಡಬೇಕು ಎಂದು ಹೇಳಿಕೊಡುತ್ತೇನೆ. ಇಷ್ಟ ಬಂದಂತೆ ಮಾಡುವುದಕ್ಕೆ ಅವಕಾಶ ಇರುತ್ತದೆ. ಓಕೆ, ಏಕೆಂದರೆ ಆಸೆಯಿಂದ ಜೋರಾಗಿ ಮಾಡಿದಾಗ ನನಗೆ ತುಂಬಾ ತೃಪ್ತಿ ಸಿಗುತ್ತದೆ. ಆ ಒಂದು ತೃಪ್ತಿಗೋಸ್ಕರ ಬನ್ನಿ ಎಂದು ತಿಳಿಸಿದ್ದಾರೆ. ನನ್ನ ಒಂದು ತೂತು ಜೀವನ ಪೂರ್ತಿಯಾಗಿ ನಿಮ್ಮದೇ ಆಗಿರುತ್ತದೆ, ಅದಕ್ಕೆ ನನ್ನ ಒಂದು ಅಡೆತಡೆ ಇರಲ್ಲ ಎಂದು ಹೇಳಿದ್ದಾರೆ. ನಿಮಗೆ ಅನುಭವ ಆದಂತೆ ದಿನದಲ್ಲಿ ಜಾಸ್ತಿ ಹೊತ್ತು ನಿಮಗೆ ಸಿಗುತ್ತದೆ ಎಂದು ಕೂಡ ತಿಳಿಸಿದ್ದಾರೆ. ಹಾಗೆ ಇವರ ಹತ್ತಿರ TVS ಕಂಪನಿಯ ಅಪ್ಪಚ್ಚಿ RTR 160 ಎಂಬ ಬೈಕ್ ಕೂಡ ಇದೆ. ಆ ಬೈಕ್ನ ಫುಲ್ ರಿವ್ಯೂವನ್ನು ನೀಡಿ ಎಂದು ಸಹ ಹೇಳಿದ್ದಾರೆ. ಸ್ನೇಹಿತರೆ, ಆ ಬೈಕನ್ನು ಯಾರು ಅವರಿಗೆ ಒಳ್ಳೆಯ ಸುಖವನ್ನು ಕೊಟ್ಟು ಅವರ ಜೊತೆ ಸಂಬಂಧವನ್ನು ಬೆಳೆಸಿ ಖುಷಿಯಿಂದ ಇರುತ್ತಾರೋ ಅಂಥವರಿಗೆ ಅವರ ಹತ್ತಿರ ಇರುವ ಆ ಬೈಕನ್ನು ನೀಡುತ್ತೇನೆ ಎಂದು ನಮ್ಮ ಹತ್ತಿರ ತಿಳಿಸಿದ್ದಾರೆ. ಸ್ನೇಹಿತರೆ, ಹಾಗಾಗಿ ಅವರಿಗೆ ಯಾರಾದರೂ ಸುಖ ಕೊಡಬೇಕು ಅಂದುಕೊಂಡವರು ಹೋಗಿ ಅವರಿಗೆ ಸುಖವನ್ನು ನೀಡಬಹುದು. ಹಾಗೆ ಇವರ ಡೀಟೇಲ್ಸ್ ಬೇಕಾಗಿದ್ದರೆ ನಮ್ಮ ಇಮೇಲ್ ಐಡಿಗೆ ನಿಮ್ಮ ಡೀಟೇಲ್ಸನ್ನು ಸೆಂಡ್ ಮಾಡಿ, ಆನಂತರ ಅವರ ಡೀಟೇಲ್ಸನ್ನು ನಿಮಗೆ ಸೆಂಡ್ ಮಾಡುತ್ತೇನೆ. ಸ್ನೇಹಿತರೆ, ಓಕೆ, ಬನ್ನಿ ಬೈಕ್ನ ರಿವ್ಯೂವನ್ನು ನೋಡೋಣ. ಫ್ರೆಂಡ್ಸ್, ಅಪ್ಪಚ್ಚಿ RTR 160ಯ ಕೀ ಸ್ಪೆಸಿಫಿಕೇಷನ್ಸ್ನ ನೋಡೋದಾದರೆ ಈ ಬೈಕ್ನ ಏರಿಯಾ ಮೈಲೇಜ್ 45 km/h, ಇಂಜಿನ್ ಡಿಸ್ಪ್ಲೇಸ್ಮೆಂಟ್ 159.7 cc, ಇಂಜಿನ್ ಟೈಪ್ SOHC, ಫ್ರಂಟ್ ಬ್ರೇಕ್ ಡಿಸ್ಕ್ ಇದೆ, ರೇರ್ ಬ್ರೇಕ್ ಡ್ರಮ್, ಫುಲ್ ಟ್ಯಾಂಕ್ ಕೆಪಾಸಿಟಿ 12 ಲೀಟರ್ಸ್, ಹಾಗೂ ಬಾಡಿ ಟೈಪ್ ಸ್ಪೋರ್ಟ್ಸ್ ಬೈಕ್, ಕೂಲಿಂಗ್ ಸಿಸ್ಟಮ್ ಏರ್ ಕೂಲ್ಡ್, ಸ್ಟಾರ್ಟಿಂಗ್ ಟೈಪ್ ಸೆಲ್ಫ್ ಸ್ಟಾರ್ಟ್ ಓನ್ಲಿ, ಕ್ಲಚ್ ಸ್ಲಿಪ್ಪರ್ ಕ್ಲಚ್ ಇದೆ, ಸೀಟ್ ಟೈಪ್ ಸಿಂಗಲ್, ಗ್ರೌಂಡ್ ಕ್ಲಿಯರೆನ್ಸ್ 180 mm ಇದೆ. ಅಪ್ಪಚ್ಚಿ RTR 160 ಬೈಕ್ನಲ್ಲಿ ಇರುವಂತಹ ಕೀ ಫ್ಯೂಚರ್ಸ್ನ ನೋಡೋದಾದರೆ ಈ ಬೈಕ್ನಲ್ಲಿ ABS, DRLS, ರೈಡಿಂಗ್ ಮೋಡ್ಸ್, ಸ್ಪೀಡೋಮೀಟರ್, ಓಡೋಮೀಟರ್, ಟ್ರಿಪೋಮೀಟರ್ ಹಾಗೂ ಟ್ಯಾಕೋಮೀಟರ್ ಕೂಡ ಇದೆ. ಹಾಗೆ ಲೋ ಆಯಿಲ್ ಇಂಡಿಕೇಟರ್, ಲೋ ಫ್ಯೂಯಲ್ ಇಂಡಿಕೇಟರ್, ಸಿಂಗಲ್ ಲ್ಯಾಂಪ್ಸ್, ಎಕ್ಸ್-ರಿಂಗ್ ಚೈನ್, ಆಲಿ ವೀಲ್ಸ್ ಕೂಡ ಕಂಡುಬರುತ್ತದೆ. ಅಪ್ಪಚ್ಚಿ RTR 160ಯ ಪ್ರೈಸ್ ನೋಡೋದಾದರೆ 1.30 ಲಕ್ಷ, ಸ್ಪೀಡ್ ನೋಡೋದಾದರೆ 107 km/h, ಲೆಂತು 2085 mm ಇದೆ, ವಿಡ್ತು 730 mm. ಈ ಬೈಕ್ನ ಹೈಟ್ ನೋಡೋದಾದರೆ 1105 mm ಇದೆ, ವೀಲ್ ಬೇಸ್ 1300 mm ಇದೆ.
ಸ್ನೇಹಿತರೆ, ನೀವು ನೋಡಿದ ಈ ಬೈಕು ಅವರದ್ದೇ. ಈ ಬೈಕನ್ನು ಯಾರು ಅವರಿಗೆ ತೃಪ್ತಿ ನೀಡಿ ಅವರನ್ನು ಖುಷಿಪಡಿಸುತ್ತಾರೋ ಅಂಥವರಿಗೆ ಈ ಬೈಕನ್ನು ನೀಡುತ್ತೇನೆ ಎಂದು ಹೇಳಿದ್ದಾರೆ. ಹಾಗೆ ಇವರ ಡೀಟೇಲ್ಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಆನಂತರ ನಮ್ಮ ಇಮೇಲ್ ಐಡಿಗೆ ನಿಮ್ಮ ಡೀಟೇಲ್ಸನ್ನು ಸೆಂಡ್ ಮಾಡಿ. ನೀವು ಸೆಂಡ್ ಮಾಡಿದ ನಂತರ ಅವರ ಡೀಟೇಲ್ಸನ್ನು ನಾನು ನಿಮಗೆ ಸೆಂಡ್ ಮಾಡುತ್ತೇನೆ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.